ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯನ ಸರಾಸರಿ ಆಯಸ್ಸು ಎಷ್ಟು ಅಂತ ಕೇಳಿದರೆ ಅದು ಸರಿಸುಮಾರು 3,65,000 ದಿನಗಳು ಅಂತ ಹೇಳ್ತಾರೆ. ಈ 3,65,000 ದಿನಗಳನ್ನು ಆರೋಗ್ಯಕರವಾಗಿ ಕಳಿಬೇಕು. ಏನು ಮಾಡಬೇಕು? ಅದಕ್ಕೆ ದಾರಿಯನ್ನು ತೋರುತ್ತೆ ಒಂದು ಪುಸ್ತಕ, ಜಿಮ್3 ಆರೋಗ್ಯ ವೃದ್ಧಿಯ ಸುಲಭ ವಿಧಾನ, ಡಾಕ್ಟರ್ CK ಹಿರಣ್ಯಗೌಡ ಅವರು ಬರೆದಂಥ ಪುಸ್ತಕ. ನಾವು ಆರೋಗ್ಯವಾಗಿ ಇರಬೇಕಾದರೆ ಏನು ಮಾಡಬೇಕು, ಅದಕ್ಕೆ ಜಿಮ್3 ಅನ್ನೋ ಒಂದು ಸಂಕೇತವನ್ನು ಕೊಟ್ಟಿದ್ದಾರೆ. ಏನು ಈ ಜಿಮ್3 ಅನ್ನೋದನ್ನು ನೋಡಬೇಕಾಗುತ್ತೆ. ಬಹಳ ಸರಳವಾದದ್ದು. ಮೊದಲನೇದು ವ್ಯಾಯಾಮ, ಎರಡನೇದು ಯೋಗ, ಮೂರನೇದು ಧ್ಯಾನ, ಕೊನೆಯಲ್ಲಿ ಬರುತ್ತೆ ಕಾಮನಬಿಲ್ಲಿನ ಆಹಾರ, ರೈನ್ಬೋ ಫುಡ್ ಅಂತ. ಬಹಳ ಸರಳವಾದ ವಿವರಣೆ. ಯೋಗ ಅನ್ನೋದು ದೇಹ, ಮನಸ್ಸು, ಆತ್ಮ ಈ ಮೂರನ್ನೂ ಸಂಪರ್ಕಿಸುತ್ತೆ, ಮೂರನ್ನೂ ಆರೋಗ್ಯವಾಗಿಡುತ್ತೆ. ಒಂದು ಮತ್ತೊಂದರ ಮೇಲೆ ದುಷ್ಪರಿಣಾಮ ಬೀರದ ಹಾಗೆ ಸಹಕರಿಸಿಕೊಂಡು ಹೋಗೋದಕ್ಕೆ ನೆರವಾಗುತ್ತೆ. ಇದು ಯೋಗದ ಆಶಯ. ಯಾರು ಯೋಗವನ್ನು ನಿಯಮಿತವಾಗಿ ಮಾಡ್ತಾರೋ ಗುರುವಿನ ಮಾರ್ಗದರ್ಶನದಲ್ಲಿ, ಅವರಿಗೆ ಯಾವುದೇ ರೀತಿಯಾದ ಮಾನಸಿಕ ದೈಹಿಕ ಸಮಸ್ಯೆಗಳು ಬರೋದೇ ಇಲ್ಲ ಅನ್ನೋದು ಯೋಗವನ್ನು ಕಲಿತವರ ಒಂದು ಮಾತು. ಎರಡನೇದು ವ್ಯಾಯಾಮ, ಹಿತಮಿತವಾದ ವ್ಯಾಯಾಮ ಏನಿದೆ, ವಯಸ್ಸಿಗೆ ತಕ್ಕ ಹಾಗೆ ಮಾಡುವ ವ್ಯಾಯಾಮ ಏನಿದೆ, ಅವುಗಳನ್ನು ನಿತ್ಯ ಮಾಡ್ತಾ ಇತ್ತು ಅಂತ ಹೇಳ್ತಂದರೆ ದೇಹ ಸದೃಢವಾಗಿರುತ್ತೆ. ಮತ್ತು ಧ್ಯಾನವಂತೂ ತೀರಾ ಅಗತ್ಯವಾಗಿ ಬೇಕಾಗಿದೆ ಇಂದಿನ ದಿನಗಳಲ್ಲಿ. ಯಾಕಂದರೆ ಎಲ್ಲೆಲ್ಲೂ ಒತ್ತಡ, ಮನಸ್ಸಿನ ಒಳಗೂ ಒತ್ತಡ, ದೇಹದ ಒಳಗೂ ಒತ್ತಡ, ಹೊರಗೂ ಒತ್ತಡ. ಪರಿಸರಕ್ಕೆ ಹೋಯಿತು ಅಂದರೆ ಎಲ್ಲೆಲ್ಲೂ ಮಾಲಿನ್ಯದ ಒತ್ತಡ. ಇಂತಹದರಲ್ಲಿ ನಮ್ಮ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಅದಕ್ಕೆ ಧ್ಯಾನ ಅಗತ್ಯ ಅಂತ ಹೇಳಿ ಬಹಳ ಮುಖ್ಯವಾದ ಈ ರೈನ್ಬೋ ಫುಡ್ ಅಂತ ಹೇಳ್ತಾರೆ. ಬಹಳ ಸರಳ. ಪ್ರತಿದಿನ ನಮ್ಮ ಆಹಾರ ಪದಾರ್ಥಗಳಲ್ಲಿ ಬಣ್ಣದ ಹಣ್ಣುಗಳು, ತರಕಾರಿಗಳು ಇರಬೇಕು. ರೈನ್ಬೋನಲ್ಲಿ ಹೇಗೆ 7 ಬಣ್ಣಗಳು ಇರುತ್ತೋ ಹಾಗೆಯೇ ನಮ್ಮ ಆಹಾರ ಪದಾರ್ಥದಲ್ಲಿ ನಾನಾ ಬಣ್ಣಗಳು ಇರತಕ್ಕಂಥ ತರಕಾರಿಗಳು, ಹಣ್ಣುಗಳು ಏನಿವೆ ಅವುಗಳನ್ನು ನಿತ್ಯ ನಾವು ಬಳಸಬೇಕು ಅಂತ ಹೇಳ್ತಾರೆ. 60-70 ಅತ್ಯುತ್ತಮ ಚಿತ್ರಗಳನ್ನು, ವರ್ಣಚಿತ್ರಗಳನ್ನು ಹೊಂದಿರತಕ್ಕಂಥ ಈ ಒಂದು ಪುಸ್ತಕದಲ್ಲಿ ಯೋಗದ ಸಮಸ್ತ ವಿವರಣೆ ದೊರೆಯುತ್ತೆ. ನಮಗೆ ಯೋಗಾಸನಗಳನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ಎರಡೂ ಮಾಹಿತಿ ದೊರೆಯುತ್ತೆ. ಅದರ ಜೊತೆಗೆ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು. ಯಾಕಂದರೆ ಮನಸ್ಸು ಅನ್ನೋದು ಚಂಚಲ ಕುದುರೆ, ಹಿಡಿದಿಡಕ್ಕಾಗಲ್ಲ. ಅದನ್ನು ಹಿಡಿಬೇಕು ಅಂದರೆ ಒಂದೇ ಒಂದು ಮಾರ್ಗ, ಅದು ಪ್ರಾಣಾಯಾಮ. ಉಸಿರನ್ನು ಕೇಂದ್ರೀಕರಿಸಿ ಉಸಿರಿನ ಮೂಲಕ ಮನಸ್ಸನ್ನು, ದೇಹವನ್ನು ನಿಯಂತ್ರಿಸುವ ಒಂದು ಅದ್ಭುತ ಕಲೆ ಅದು. ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಯೋಗ ಅಗತ್ಯ, ದೈಹಿಕ ಆರೋಗ್ಯಕ್ಕೆ ವ್ಯಾಯಾಮ ಅಗತ್ಯ, ದೇಹ ಮತ್ತು ಮನಸ್ಸು ಇವೆರಡರ ಆರೋಗ್ಯಕ್ಕೆ ವೈವಿಧ್ಯಮಯವಾದ ಆಹಾರಗಳು ಬೇಕು. ಹಾಗೂ ಇವೆಲ್ಲವನ್ನು ಸಮಗ್ರವಾಗಿ ನಿಯಂತ್ರಿಸೋದು ಧ್ಯಾನ. ಅದರ ಮಹತ್ವವನ್ನು ತಿಳಿಸುವಂಥ ಪುಸ್ತಕ ಜಿಮ್3 ಆರೋಗ್ಯ ವೃದ್ಧಿಯ ಸುಲಭ ವಿಧಾನ, ಡಾಕ್ಟರ್ CK ಹಿರಣ್ಯಗೌಡ ಅವರು ಬರೆದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಅನುಷಾ. ನಾನು ವಿಜಯ ಕಾಲೇಜಲ್ಲಿ BA ಪ್ರಥಮ ವರ್ಷದ ವ್ಯಾಸಂಗ ಮಾಡ್ತಾ ಇದ್ದೀನಿ. ಏನು ಹವ್ಯಾಸ ಅನುಷಾ? ಹವ್ಯಾಸ ಬಂದು ಲೇಖನಗಳನ್ನ ಬರಿತೀನಿ, ಮತ್ತು ಪುಸ್ತಕ ಓದ್ತೀನಿ, ಕವಿತೆಗಳನ್ನ ಬರಿತೀನಿ ಸರ್. ತುಂಬ ಸಂತೋಷ ಅನುಷಾ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಘ್ನೇಶ್ JA.
ನಾನು ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡುತ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಚಲನಚಿತ್ರ ಗೀತೆಗಳಿಗೆ ನೃತ್ಯ ಮಾಡುವುದು, ಗೀತೆಗಳನ್ನು ಹಾಡುವುದು. ವಿಘ್ನೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದಿತಾ. ನಾನು ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ BCom ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಹಾಡುವುದು ಮತ್ತು ಕವನ ಬರೆಯುವುದು. ನಿವೇದಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ದರಗುಟ್ಟಿ ಮಳೆ ಸುರಿದು ಕಾದಂಬರಿ, ಮಮತಾ ಪ್ರಭು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಗುಣಗಾಂಕೀಯಂ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ವೈದ್ಯಕೀಯ ಗ್ರಂಥ, ಸಂಗೀತ ಗ್ರಂಥ, ವ್ಯಾಕರಣ ಗ್ರಂಥ, ಧಾರ್ಮಿಕ ಗ್ರಂಥ. ಮೊದಲಿಗೆ ವಿಘ್ನೇಶ್. ಸರ್, ವ್ಯಾಕರಣ ಗ್ರಂಥ. ವ್ಯಾಕರಣ ಗ್ರಂಥ ಆಯ್ಕೆ 3. ಅನೂಷಾ? ಸರ್, ವ್ಯಾಕರಣ ಗ್ರಂಥ. ಅದೇ ಉತ್ತರವಾ? ನಿವೇದಿತಾ? ವೈದ್ಯಕೀಯ ಗ್ರಂಥ. ಉತ್ತರವನ್ನು ನೋಡೋಣ. ವ್ಯಾಕರಣ ಗ್ರಂಥ ಉತ್ತರ ಸರಿಯಾಗಿದೆ. ವಿಘ್ನೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ದರಗುಟ್ಟಿ ಮಳೆ ಸುರಿದು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕವಿರಾಜ ಮಾರ್ಗ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ದೊರೆತಿರುವಂಥ ಮೊದಲ ಲಾಕ್ಷಣಿಕ ಗ್ರಂಥ. ಆದರೆ ತಮಿಳಿನಲ್ಲಿ ಈ ಪ್ರಸ್ತಾಪ ಬರುತ್ತೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಗುಣಗಾಂಕೀಯಂ ಎನ್ನುವ ಒಂದು ವ್ಯಾಕರಣ ಕೃತಿ ಇತ್ತು ಅನ್ನೋ ಪ್ರಸ್ತಾಪ ತಮಿಳು ಕಾವ್ಯದಲ್ಲಿ ದೊರೆಯುತ್ತೆ. ಆದರೆ ಕನ್ನಡದಲ್ಲಿ ಉಂಟ ಆ ಗ್ರಂಥ ಅಂದರೆ ನಮಗೆ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ಈ ಕವಿರಾಜ ಮಾರ್ಗ ಬರೋದಕ್ಕೆ ಮೊದಲೇ ಕನ್ನಡ ಭಾಷೆಗೆ ಅಗತ್ಯವಾದಂಥ ಸಾಕಷ್ಟು ಬೇರೆ 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 ವ್ಯಾಕರಣ ಗ್ರಂಥಗಳು ಇದ್ದಿರಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ. ಗುಣಗಾಂಕೀಯಂ ನಮಗೆ ಇದುವರೆಗೂ ಸಿಗದೇ ಇರತಕ್ಕಂಥ ಕನ್ನಡದ ವ್ಯಾಕರಣ ಕೃತಿ. ಮುಂದಿನ ಪುಸ್ತಕ ವಿವೇಕಾನಂದ ಶಿಲಾ ಸ್ಮಾರಕದ ಇತಿಹಾಸ. ಶ್ರೀ ಏಕನಾಥ ರಾನಡೆಯವರು ಹೇಳಿದಂತೆ. ನಮ್ಮ ಪ್ರಶ್ನೆ: ಪುಸ್ತಕ ಪ್ರಕಾಶನಕ್ಕಾಗಿ ಪದ್ಮಶ್ರೀ ಗೌರವವನ್ನು ಮೊದಲು ಪಡೆದ ಕನ್ನಡ ಪ್ರಕಾಶಕ ಯಾರು? ಆಯ್ಕೆಗಳನ್ನು ನೋಡೋಣ. RS ರಾಜಾರಾಮ್, GB ಜೋಶಿ, ಕೂಡಲಿ ಚಿದಂಬರಂ, ಗೋವಿಂದರಾವ್. ಬಜರ್ ಮೊದಲಿಗೆ ಒತ್ತಿದ್ದು ವಿಘ್ನೇಶ್, ಆನಂತರ ಅನೂಷಾ. ಸರ್, ಗೋವಿಂದರಾವ್. ಗೋವಿಂದರಾವ್ ಆಯ್ಕೆ 4. ಅನೂಷಾ? ಸರ್, GB ಜೋಶಿ. GB ಜೋಶಿ ಆಯ್ಕೆ 2. ಉತ್ತರವನ್ನು ನೋಡೋಣ. GB ಜೋಶಿ ಉತ್ತರ ಸರಿಯಾಗಿದೆ. ವಿವೇಕಾನಂದ ಶಿಲಾ ಸ್ಮಾರಕದ ಇತಿಹಾಸ ಎನ್ನುವ ಈ ಒಂದು ಪುಸ್ತಕವನ್ನು ಅನುಷಾ ಅವರಿಗೆ ಕೊಟ್ಟಿದ್ದೇವೆ. GB ಜೋಶಿ ಅವರ ಪೂರ್ತಿ ಹೆಸರು ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ. ಇದು ಅವರ ಪೂರ್ಣ ಹೆಸರು. ಜಡಭರತ ಅನ್ನೋ ಕಾವ್ಯನಾಮದಲ್ಲಿ ಇವರು ನಾಟಕಗಳನ್ನು ಬರೆತಿದ್ದರು. ಮನೋಹರ ಗ್ರಂಥಮಾಲಾ ಎನ್ನುವ ಪ್ರಕಾಶನ ಸಂಸ್ಥೆಯನ್ನು ಧಾರವಾಡದಲ್ಲಿ ಆರಂಭಿಸಿದ್ರು. ಗೆಳೆಯರ ಗುಂಪು ಬೆಳೆಯೋದಕ್ಕೆ GB ಜೋಶಿಯವರು ಬಹಳ ಮುಖ್ಯ ಕಾರಣ ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಸತ್ತವರ ನೆರಳು ಇವರ ಒಂದು ನಾಟಕ. ಸತ್ತವರ ನೆರಳು ಅದನ್ನು ರಂಗಭೂಮಿಯ ಮೇಲೆ ಪರಿಣಾಮಕಾರಿಯಾಗಿ ತಂದವರು ನಮ್ಮ BV ಕಾರಂತರು. ಧರ್ಮಸೆರೆ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಜೋಶಿಯವರು. ಅದನ್ನು ಪುಟ್ಟಣ್ಣ ಕಣಗಾಲ್ ಅವರು ಧರ್ಮಸೆರೆ ಅನ್ನೋ ಹೆಸರಲ್ಲೇ ಚಲನಚಿತ್ರವಾಗಿಯೂ ಸಹ ಮಾಡಿದರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಬಂಧುವರ್ಮ ಮತ್ತು ಆತನ ಕೃತಿಗಳು. BS ಸಣ್ಣಯ್ಯ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಕಾಳಿದಾಸನ ಎಲ್ಲ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಿದವರು ಯಾರು? ಆಯ್ಕೆಗಳನ್ನು ನೋಡೋಣ. SV ಪರಮೇಶ್ವರ ಭಟ್ಟ, SV ರಂಗಣ್ಣ, ಕಡೆಂಗೋಡ್ಲು ಶಂಕರ ಭಟ್ಟ, ಆದ್ಯ ರಂಗಾಚಾರ್ಯ.
ಊಹೆ ಮಾಡ್ಬೋದು. ಬಸವತಿ ಉತ್ತರ ಕೊಡಿ. ಹೇಳಿ ನಿವೇದಿತ. ಎರಡನೇ ಅಂತ ಸರ್. ಎರಡನೇದು ಎಸ್ ವಿ ರಂಗಣ್ಣ. ಇನ್ನೊಬ್ಬರು ಬಜರ್ ಒತ್ತಬಹುದು. ಅನುಷಾ? ಸರ್ ಆದ್ಯ ರಂಗಾಚಾರ್ಯ. ಆದ್ಯ ರಂಗಾಚಾರ್ಯ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಎಸ್ ವಿ ಪರಮೇಶ್ವರ ಭಟ್ಟ ಆಗಿತ್ತು. ಅವರ ಪೂರ್ತಿ ಹೆಸರು ಶೃಂಗೇರಿ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಅಂತ. ಕವನಗಳನ್ನು, ವಚನಗಳನ್ನು, ಮುಕ್ತಕಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ಆದರೆ ಇವೆಲ್ಲವನ್ನು ಮೀರಿದಂಥ ಕೆಲಸ ಅಂದರೆ ಸಂಸ್ಕೃತದಲ್ಲಿ ಇದ್ದಂಥ ಮಹತ್ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಲ್ಲದೆ ತಾವೇ ಅದನ್ನು ಪ್ರಕಟಿಸ್ತಾರೆ. ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಾಗುವಂಥ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂದರೆ ಅವರ ಸಾಹಸವನ್ನು ಮೆಚ್ಚಬೇಕಾಗುತ್ತೆ ನಾವು. ಕಾಳಿದಾಸ ಮಹಾಸಂಪುಟ, ಹರ್ಷ ಮಹಾಸಂಪುಟ, ಭಾಸ ಮಹಾಸಂಪುಟ ಅಂತ ಹೇಳಿ ಈ ಎಲ್ಲರ ಕೃತಿಗಳನ್ನು ಕನ್ನಡಕ್ಕೆ ತಂದದ್ದು ಕನ್ನಡ ಅವರು ಮಾಡಿದಂಥ ಬಹಳ ದೊಡ್ಡ ಸೇವೆ ಅಂತ ನಾವು ಪರಿಗಣಿಸಬಹುದು. ಮುಂದಿನ ಪುಸ್ತಕ ಹಳದಿ ಕ್ಯಾಪ್ ಸುಂದರಿ, ಹಾಸ್ಯ ಬರಹಗಳ ಸಂಕಲನ. ಶ್ರುತಿ ಗದ್ದೆಗಲ್ ಬರೆದಿರುವಂಥದ್ದು. ಪ್ರಶ್ನೆ: ಕನ್ನಡ ಕಾವ್ಯ ರಚನೆಯಲ್ಲಿ ಪ್ರಾಸ ಬಳಕೆಯನ್ನು ನಿಲ್ಲಿಸುವ ದಿಟ್ಟ ನಿರ್ಧಾರವನ್ನು ಕೈಗೊಂಡ ಮೊದಲ ಕನ್ನಡದ ಕವಿ ಯಾರು? ಆಯ್ಕೆಗಳನ್ನು ನೋಡೋಣ. ಮುದ್ದಣ, ಪಂಜೆ ಮಂಗೇಶರಾವ್, ಕುವೆಂಪು, ಎಂ ಗೋವಿಂದ ಪೈ. ಹೇಳಿ ವಿಘ್ನೇಶ್. ಸರ್ ಮುದ್ದಣ್ಣ. ಮುದ್ದಣ ಆಯ್ಕೆ 1. ಅನೂಷಾ? ಸರ್ ಕುವೆಂಪು. ಕುವೆಂಪು ಆಯ್ಕೆ 3. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಂಜೇಶ್ವರ ಗೋವಿಂದ ಪೈ ಆಗಿತ್ತು. ನಮಗೆಲ್ಲ ಗೊತ್ತಿರೋ ಹಾಗೆ ಗೋವಿಂದ ಪೈ ಅವರು ಕನ್ನಡದ ಮೊದಲ ರಾಷ್ಟ್ರಕವಿ ಅವರು. ರಾಧಾಕೃಷ್ಣನ್, ಸರ್ವೇಪಲ್ಲಿ ರಾಧಾಕೃಷ್ಣನ್ ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಾಗಿದ್ದರಲ್ಲ, ಆ ರಾಧಾಕೃಷ್ಣನ್ ಅವರ ಸಹಪಾಠಿ ಮಂಜೇಶ್ವರ ಗೋವಿಂದ ಪೈ ಅವರು. ಇವರ ಗ್ರಂಥಾಲಯದಲ್ಲಿ ಎಷ್ಟು ಪುಸ್ತಕಗಳು, ಅವರ ಸ್ವಂತ ಪುಸ್ತಕಗಳು ಇತ್ತು ಅಂದರೆ 43,000 ಪುಸ್ತಕಗಳು ಇದ್ದುವಂತೆ. ಸುಮ್ಮನೆ ಅಲಂಕಾರಕ್ಕೆ ಇಟ್ಟಿರಲಿಲ್ಲ, ಅವನ್ನು ಓದಿದ್ರಂತೆ ಅವರು. ಇವರಿಗೆ ಎಷ್ಟು ಭಾಷೆ ಬರ್ತಾ ಇತ್ತು ಅಂದರೆ ಕನ್ನಡ, ತುಳು, ಮಲಯಾಳ, ಲ್ಯಾಟಿನ್, ಫ್ರೆಂಚ್, ಸಂಸ್ಕೃತ, ಪಾಳಿ, ಬಂಗಾಳಿ, ಮರಾಠಿ, ಜರ್ಮನ್, ಗ್ರೀಕ್, ಇಷ್ಟು ಭಾಷೆಗಳಲ್ಲಿ ಇವರು ಆರಂಭವಾಗಿ ಓದ್ತಾ ಇದ್ದರು, ಬರೀತಾ ಇದ್ದರು, ಮಾತಾಡ್ತಾ ಇದ್ದರು. ಇವರು 2 ಅದ್ಭುತವಾದ ಕಾವ್ಯವನ್ನು ಬರೆದಿದ್ದಾರೆ. ಖಂಡಕಾವ್ಯ ಅಂತ ಕರೀತಾರೆ. ಮೊದಲನೇದು ಗೋಲ್ಗೊಥ, ಎರಡನೇದು ವೈಶಾಖಿ. ಗೋಲ್ಗೊಥ ಅನ್ನೋದು ಕ್ರಿಸ್ತನ ಬದುಕಿಗೆ ಸಂಬಂಧಪಟ್ಟದ್ದು, ಹಾಗೆಯೇ ವೈಶಾಖಿ ಅನ್ನೋದು ಬುದ್ಧನಿಗೆ ಸಂಬಂಧಪಟ್ಟಂಥದ್ದು. ಮತ್ತು ಶಾಸನಗಳ ಅಧ್ಯಯನವನ್ನು ಮಾಡಿದ್ರು ಇವರು. ಅಧ್ಯಯನವನ್ನು ಮಾಡಬೇಕಾದ್ರೆ ಬ್ರಿಟಿಷರೇನು ಮಾಡ್ತಾಯಿದ್ರು, ಅವರ ಲೆಕ್ಕಾಚಾರ ಬಳಸ್ತಾ ಇದ್ದರು. ಆದರೆ ಪೈ ಅವರು ಹೇಳ್ತಾರೆ, ಭಾರತೀಯ ಪಂಚಾಂಗ ಏನಿದೆ, ನಮ್ಮ ಕಾಲಮಾನ ಏನಿದೆ, ಅದರ ಅನ್ವಯ ಶಾಸನಗಳ ಕಾಲವನ್ನು ನಿರ್ಣಯಿಸಬೇಕೇ ಹೊರತು ನೀವು ಬಳಸುವಂಥ ಆ ಕ್ಯಾಲೆಂಡರ್ ಪಂಚಾಂಗ ಇಲ್ಲಿ ಸರಿ ಹೊಂದಲ್ಲ ಅಂತ ಧೈರ್ಯವಾಗಿ ಹೇಳಿ ಸಾಧಿಸಿ ತೋರಿಸಿದವರು ಗೋವಿಂದ ಪೈ. ಮುಂದಿನ ಪುಸ್ತಕ ಋತುಗಳ ಅವಾಂತರ, ಭಾರತೀ ಪುತ್ರ ಬರೆದಂತಹ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಕಾವ್ಯ ಭಾಗವನ್ನು ತಪ್ಪಿಲ್ಲದಂತೆ ಓದಿ. ಈಗ ಬಂತು ಕಾವ್ಯ. ಕಾವ್ಯ ತಮ್ಮ ಮುಂದೆ ಇದೆ, ಓದೋದಕ್ಕೆ ಪ್ರಯತ್ನಿಸಿ. ಮೊದಲು ವಿಘ್ನೇಶ್ ಪ್ರಯತ್ನಿಸ್ತಾರೆ, ಆನಂತರ ನಿವೇದಿತಾ, ಕೊನೆಯಲ್ಲಿ ಅನೂಷಾ. ಮೂವರು ಸರಿಯಾಗಿ ಓದಿದ್ರೆ ಮೂವರಿಗೂ ಬಹುಮಾನ ದೊರೆಯುತ್ತೆ. ಮೊದಲಿಗೆ ವಿಘ್ನೇಶ್. ಗಜಮುಖನೆ, ಮೇರು ವೇಕದಂತನೆ, ನಿಜಗುಣಾನ್ವಿತ ಪರಶುಧಾರನೆ, ರಜತಗಿರಿಗೋಡೆಯನ ಕುಮಾರನೆ, ವಿದ್ಯಾವಾರಿದಿಯೇ, ಅನುಜ ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರ ನವರತ, ನಿನ್ನನ್ನು ತ್ರಿಜಗ ವಂದಿತ ಗಣಪ, ಮಾಳ್ದುಪ್ಪ ಮತಿಗೆ ಮಂಗಳಪ್ಪ. ಎಷ್ಟು ತಪ್ಪುಗಳಾಯ್ತಪ್ಪ ಸರ್? ನಾನು ಆರಂಭದಲ್ಲಿ 1, 2, 3, 4 ಅಂತ ಎಣಿಸ್ಕೋತಾ ಇದ್ದೆ. ಆಮೇಲೆ ಎಣಿಸೋದು ಬೇಡ ಬಿಡು ಅಂತ ಬಿಟ್ಬಿಟ್ಟೆ. ಒಂಚೂರು
ಕನ್ನಡ ಓದೋದನ್ನು ಕಲಿಬೇಕು. ನನಗೂ ಬರ್ತಿರಲಿಲ್ಲ, ನಾನೂ ಕಷ್ಟಪಟ್ಟು ಹೀಗೆ ಕಲ್ತ್ಕೊಂಡು ಚೂರು ಮಾತಾಡ್ತಾ ಇದ್ದೀನಿ. ನೀವು ಪ್ರಯತ್ನಿಸಿ, ಆಗುತ್ತೆ. ಅನುಷಾ, ಪ್ರಯತ್ನಿಸ್ತೀರಾ? ಗಜಮುಖನೆ ಮೆರೆವ ವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಾರಿದಿಯೇ ಅನುಜಹರಿ ರುದ್ರಾದಿಗಳು ನೆರ ಭಜಿಸುತ್ತಿಹರಂತವರಂತ ನಿನ್ನನ್ನು ತ್ರಿಜಗ ವಂದಿತ ಗಣಪ ಮಾಳ್ಪುದು ಮಾತಿಗೆ ಮಂಗಳವ. ಸುಲಭವಾಗಿ ಓದಬೇಕು ಅಂದರೆ ಬಿಡಿಸ್ಕೋಬೇಕು ನೀವು ಮನಸ್ಸಲ್ಲಿ. ಗಜಮುಖನೇ ಅಲ್ಲಿ ಮುಗಿತಾ? ಮೆರೆಬೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೇ. ಅದು ಒಟ್ಟಿಗೆ ಓದ್ಬಿಟ್ರೇ ಅರ್ಥ ಬರೋದು, ಬಿಡಿಸ್ಕೋಬಾರ್ದಲ್ಲಿ. ವಿದ್ಯೆ ವಾರಿಧಿಯೇ ಅಜನು. ಅಜ ಅಂದರೆ ಯಾರು? ಬ್ರಹ್ಮ. ಅರ್ಥ ಗೊತ್ತಿದ್ರೆ ಓದೋದು ಸುಲಭ. ಅಜ ಅನ್ನೋ ಶಬ್ದವೇ ಕೇಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ. ಕುಮಾರವ್ಯಾಸ ಬರೆದಿರುವಂಥದ್ದು ತುಂಬ ಚೆನ್ನಾಗಿದೆ, ಅರ್ಥವತ್ತಾಗಿದೆ. ಬ್ರಹ್ಮ, ವಿಷ್ಣು, ರುದ್ರ ಮೂವರು ಸದಾ ಭಜಿಸ್ತಾ ಇರ್ತಾರಂತೆ ಗಣಪತಿಯನ್ನು. ಯಾಕಂದರೆ ಗಣಪತಿ ದೇವತೆಗಳಿಗೆ ಒಡೆಯ, ಗಣಗಳಿಗೆ ಒಡೆಯಾತ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅವನ ಆಶೀರ್ವಾದ, ಅವನ ಕೃಪೆ ಬೇಕೇ ಬೇಕಲ್ವಾ. ಹಾಗಾಗಿ ಬ್ರಹ್ಮ, ವಿಷ್ಣು ಮುಂತಾದವರೂ ಸಹ ಆತನಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸ ನಿರ್ವಿಘ್ನವಾಗಿ ಸಾಗಲಿ ಅಂತ ಕೇಳ್ತಾರಂತೆ. ಹೀಗೆ ಹೇಳ್ತಾರೆ ನಮ್ಮ ಕುಮಾರವ್ಯಾಸರು ಅಲ್ವಾ. ಕುಮಾರವ್ಯಾಸನ ಭಾರತವನ್ನು ಒಂದು ಸಲ ಸರಿಯಾಗಿ ಓದಿಬಿಟ್ರೆ ಕನ್ನಡದಲ್ಲಿ ನಿಮ್ಮನ್ನು ಮೀರಿಸೋರು ಯಾರೂ ಇಲ್ಲ. ಹಠ ತೊಡಬೇಕು, ಏನಂತ ದೊಡ್ಡ ಕಷ್ಟ ಏನಲ್ಲ ಅಲ್ವಾ. ಮಾಡೋಣ, ಪ್ರಯತ್ನ ಪಡೋಣ, ಆಗಬಹುದಾ? ಈಗ ಮುಂದಿನ ಪುಸ್ತಕ ಜಿಮ್ 3 ಆರೋಗ್ಯ ವೃದ್ಧಿಯ ಸುಲಭ ವಿಧಾನ. ಪ್ರಶ್ನೆಯನ್ನು ನೋಡೋಣ. ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸ್ಬೇಕು. 2 ವಾಕ್ಯ ಬರುತ್ತೆ. ಮೊದಲ ವಾಕ್ಯ, ದೀಪಾವಳಿ ಪಟಾಕಿಗಳ ಶಬ್ದಕ್ಕೆ ಕಿವಿ ತೂತಾಯಿತು. 2ನೇ ವಾಕ್ಯ, ದೀಪಾವಳಿ ಪಟಾಕಿಗಳ ಶಬ್ದಕ್ಕೆ ಕಿವಿ ತೂತಾಯಿತು. ಒಂದೇ ಥರ ಇದೆ 2 ವಾಕ್ಯಗಳು, ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಸೂಕ್ಷ್ಮವಾಗಿ ನೋಡಿ ಯಾವುದು ಸರಿ ಯಾಕೆ ಸರಿ ಹೇಳಬೇಕು. ಮೊದಲಿಗೆ ಅನೂಷಾ, ಸರ್ ಯಾವ್ದು ಸರಿಮಾ? ಮೊದಲನೇದ ಎರಡನೇದ? ಮೊದಲನೇದು ಸರಿ ಸರ್. ಸರಿಗಿದೆಯಾ? ಯಾಕೆ ಸರಿಗಿದೆ ಸರ್? ಅಲ್ಲಿ ದೀಪಾವಳಿ ಪಟಾಕಿಗಳ ಶಬ್ದಕ್ಕೆ ಅಂತ ಇದೆಯಲ್ಲ ಸರ್, ಬಾ ಕೆಳಗಡೆ ದಾ ಒತ್ತು ಇದೆಯಲ್ವಾ, ಆ ಒತ್ತು ದಾ ಎರಡನೇದಾದಿದೆ ಸರ್. ಇದರಲ್ಲಿ 2ನೇ ಆಪ್ಷನಲ್ಲಿ ಮೊದಲನೇದಾದಿದೆ ಸರ್. ಅದಕ್ಕೆ ತಪ್ಪು. ಅಲ್ಲಿ ಶಬ್ದ 2ನೇ ಧ ಇದೆ, ಇಲ್ಲಿ ಮೊದಲನೇ ದ ಇದೆ. ದ ಧ ನ ಅಂತ ನಾವು ಹೇಳ್ತೀವಲ್ವಾ, ತ ತ ದ ಧ ನ ಅಂತ. ಅದನ್ನು ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳ್ತಾರೆ. ಆ ಶಬ್ದ ಬಳಸ್ತಿದ್ರು ಪರವಾಗಿಲ್ಲ. ಈಗ ಮೊದಲನೇ ವಾಕ್ಯದಲ್ಲಿ 2ನೇ ಧ ಇದೆ, ಒತ್ತು, ಹೌದಾ? ಮೊದಲನೇ ವಾಕ್ಯದಲ್ಲಿ 1ನೇ ದ ಇದೆ. ಯಾವ್ದು ಸರಿ ಅಂತ ಪ್ರಶ್ನೆ ನಂದು. ನೀವು ಹೇಳಿದ ಸರಿ ಸರ್, ಮೊದಲನೇದೇ ಸರಿ. ಮೊದಲನೇದೇ ಸರಿ ಅಂದರೆ ಮಹಾಪ್ರಾಣ ಬರಬೇಕು, ಧ ಅಂತ ಬರಬೇಕು. ತಾವು ಹೇಳಿ ನಿವೇದಿತಾ. 2ನೇದು ಸರಿ ಸರ್. ನನಗೆ 2ನೇದು ಸರಿ. 2ನೇದು ಸರಿಯಾ? ಯಾಕೆ ಅಂದರೆ ನಾವು ಉಚ್ಚರಿಸ್ಬೇಕಾದ್ರೆ ಆ ಥರ ಉಚ್ಚರಿಸಲ್ಲ, ಬರಿಬೇಕಾದ್ರೂ ನಾವು ಆ ಥರ ಬರೆದು ನನಗೆ ನೆನಪಿಲ್ಲ. ಹಾಗಾಗಿ ಶಬ್ದ ಅನ್ನುವಂಥ ಪದವನ್ನು ಬರಿಬೇಕಾದ್ರೆ ಅಲ್ಲ, ಮೊದಲನೇದು ಮಹಾಪ್ರಾಣ ಒತ್ತು ಕೊಟ್ಟು ಬರಿಬೇಕಾ, ಅಲ್ಪ ಪ್ರಾಣದ ಒತ್ತನ್ನು ಕೊಟ್ಟು ಬರಿಬೇಕಾ? ಅಲ್ಪ ಪ್ರಾಣದ ಕೊಡಬೇಕು. ತಾವೇನು ಹೇಳ್ತೀರಿ ವಿಘ್ನೇಶ್? ಸರ್, ಮೊದಲನೇದೇ ಸರಿ ಇದೆ. ಮೊದಲನೇದೇ ಸರಿ. ಉತ್ತರವನ್ನು ನೋಡೋಣ. 2ನೇದು ಸರಿಯಾಗಿದೆ. ಜಿಮ್ 3 ಪುಸ್ತಕವನ್ನು ನಿವೇದಿತಾ ಅವರಿಗೆ ಕೊಡ್ತಾ ಇದ್ದೇನೆ. ಶಬ್ದಕ್ಕೆ ಅನ್ನುವಾಗ ಅಲ್ಲಿ ಮಹಾಪ್ರಾಣ ಬರೋದಿಲ್ಲ, ಅಲ್ಪ ಪ್ರಾಣವೇ ಬರಬೇಕು. ಆದರೆ
ಬರೆಯುವಾಗ ಮಾತನಾಡುವಾಗ ಮಹಾಪ್ರಾಣವನ್ನು ಶಬ್ದಕ್ಕೆ ಅಂತ ಹೇಳ್ತೀವಿ, ಹಾಗೆ ಹೇಳ್ಬಾರ್ದು, ಶಬ್ದಕ್ಕೆ ಅಷ್ಟೇ ಅಲ್ಪ ಪ್ರಾಣ ಬರಬೇಕು. ಇದು ಕೆಲವು ನಮ್ಮ ದೈನಂದಿನ ಬಳಕೆಗಳಲ್ಲಿ ಕೆಲವು ಶಬ್ದಗಳನ್ನು ತಪ್ಪಾಗಿ ಪ್ರಯೋಗಿಸ್ತೇವೆ. ಅದನ್ನು ತಿದ್ದುಕೊಳ್ಳೋದಕ್ಕೆ ಈ ಪ್ರಶ್ನೆಯನ್ನು ರೂಪಿಸಿದ್ದೇವೆ, ಆಯ್ತಲ್ವಾ? ಹಾಗಾಗಿ ಅಲ್ಪ ಪ್ರಾಣವೇ ಬರಬೇಕು, ಮಹಾಪ್ರಾಣ ಬರಬಾರ್ದು. ಮೈಯೇ ಸೂರು ಮನವೇ ಮಾತು, ಸಂಸ್ಕೃತಿ ಸಾಹಿತ್ಯ ಮತ್ತು ಸಂಶೋಧನೆ, ಬಸವರಾಜ ಕಲ್ಗುಡಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಇವರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಎಂ.ಆರ್. ದತ್ತಾತ್ರಿ, ಎಂ.ಎಸ್. ಶ್ರೀರಾಮ್, ವಸುಧೇಂದ್ರ, ವಿವೇಕ್ ಶಾನ್ಭಾಗ್. ಮೊದಲಿಗೆ ಅನೂಷಾ, ಆನಂತರ ನಿವೇದಿತಾ. ಸರ್ ಎಂ.ಆರ್. ದತ್ತಾತ್ರಿ ಸರ್. ಮೊದಲನೇದು ಹೇಳಿ ನಿವೇದಿತಾ. ವಸುಧೇಂದ್ರ ಸರ್. ವಸುಧೇಂದ್ರ ಆಯ್ಕೆ 3. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವಿವೇಕ್ ಶಾನ್ಭಾಗ್ ಆಗಿತ್ತು. ವಿವೇಕ್ ಶಾನ್ಭಾಗ್ ಅವರು ಕತೆಗಾರರಾಗಿ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ ಕನ್ನಡದಲ್ಲಿ ಹೆಸರನ್ನು ಮಾಡಿದ್ದಾರೆ. ಇವರು ಮೂಲತಃ ಎಂಜಿನಿಯರ್. ಇವರು ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಹವ್ಯಾಸ ಅನ್ನೋ ರೀತಿಯಲ್ಲಿ ಇವರು ಕತೆ ಕಾದಂಬರಿಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ದೇಶಕಾಲ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಅವರು ತರ್ತಾ ಇದ್ದರು. ಸುಮಾರು 7 ವರ್ಷಗಳ ಕಾಲ ಈ ಪತ್ರಿಕೆಯನ್ನು ನಡೆಸಿದ್ರು. ಆದರೆ ನಮ್ಮ ಕನ್ನಡಿಗರು ಸಾಕಷ್ಟು ಬೆಂಬಲ ಅವರಿಗೆ ಕೊಡದೇ ಇದ್ದ ಕಾರಣ ಒಂದು ಕಾಲಘಟ್ಟದಲ್ಲಿ ಅವರು ನಿಲ್ಲಿಸಬೇಕಾಯಿತು. ಯಾಕಂದರೆ ನಷ್ಟವನ್ನು ಅನುಭವಿಸುತ್ತಾ ಎಷ್ಟು ದಿನಗಳ ಕಾಲ ಅಂತ ಪತ್ರಿಕೆಯನ್ನು ತರೋದು. ಆ ಹಿನ್ನೆಲೆಯಲ್ಲಿ ದೇಶಕಾಲ ಈಗ ಪ್ರಕಟ ಆಗ್ತಾ ಇಲ್ಲ. ಮುಂದಿನ ಪುಸ್ತಕ ಗಂಗಾವತಿ ಪ್ರಾಣೇಶ್ ಬರೆದ ಪ್ರಾಣೇಶ್ ಪಯಣ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಈ ಭಾವಗೀತೆಯನ್ನು ಹಾಡಿದ ಗಾಯಕಿ ಯಾರು? ಆದಂಥ ಗೀತೆ ಇದು. ವಿಘ್ನೇಶ್ ಬಜರ್ ಒತ್ತಿದ್ದಾರೆ. ಸರಿ, ಎಸ್ ಜಾನಕಮ್ಮ. ಎಸ್ ಜಾನಕಮ್ಮ. ಅನುಷಾ ಮತ್ತು ನಿವೇದಿತಾ ಉತ್ತರ ಕೊಡ್ತೀರಾ? ಆಯ್ಕೆಗಳು ಬೇಕಾ? ಆಯ್ಕೆಗಳು ಬೇಕು. ಆಯ್ಕೆಗಳನ್ನು ನೋಡು. ರತ್ನಮಾಲಾ ಪ್ರಕಾಶ್, ಕಸ್ತೂರಿ ಶಂಕರ್, ಮಾಲತಿ ಶರ್ಮಾ, ಬಿ.ಆರ್. ಛಾಯಾ. ಎರಡನೇದಾಗಿ ಅನುಷಾ, ನಂತರ ನಿವೇದಿತಾ. ಅನುಷಾ ಥರ್ಡ್ ಅಂತ ಹೇಳಬೇಕಮ್ಮ. ರತ್ನಮಾಲಾ ಪ್ರಕಾಶ್ ಸರ್. ಮೊದಲನೇ ಆಪ್ಷನ್. ಮೊದಲನೇದು ರತ್ನಮಾಲಾ ಪ್ರಕಾಶ್. ಉತ್ತರವನ್ನು ನೋಡೋಣ. ಬಿ.ಆರ್. ಛಾಯಾ ಸರಿಯಾದ ಉತ್ತರ. ಎಚ್.ಎಸ್. ವೆಂಕಟೇಶಮೂರ್ತಿ ಅವರು ಬರೆದಿರುವಂಥ ಕವನ ಇದು. ಹದಿಹರೆಯದಲ್ಲಿ ಇರುವಂಥ ಓರ್ವ ಹೆಣ್ಣು ಮಗಳು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಅದು ಬರೆಯದ ಕವನ ಅಂತ ಹೇಳ್ತಾರೆ. ಆಕೆಯ ಮನಸ್ಸಲ್ಲಿ ಏನೆಲ್ಲ ಭಾವನೆಗಳು ಆಗ ಹುಟ್ಟಿ ಹೋಗುತ್ತೆ, ಬಹುಶಃ ಯಾರೂ ಅದನ್ನು ಗ್ರಹಿಸಲಾರರು ಅಂತ. ತುಂಬ ಚೆನ್ನಾಗಿರ್ತಕ್ಕಂಥ ಕವನ. ಅದನ್ನು ಅಷ್ಟೇ ಸೊಗಸಾಗಿ ಹಾಡಿದ್ದಾರೆ ಬಿ.ಆರ್. ಛಾಯಾ ಅವರು. ಈಗ 3 ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ತಗೊಳ್ಳೋಕ್ಕೆ ನೀವು ಸಿದ್ಧವಾಗಬೇಕು. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಅದರ ತರುವಾಯ, ಅದಾದ ಮೇಲೆ, ಅದರಲ್ಲಿ ಅರ್ಧ, ಒಂದೇ ಸಮನೆ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲ ಶಬ್ದವನ್ನು ನಾನು ಕೊಡ್ತೇನೆ, 2ನೇ ಶಬ್ದ, 3ನೇ ಶಬ್ದ ತಾವು ಕೊಡೋದಕ್ಕೆ ಪ್ರಯತ್ನಿಸಬೇಕು. ಮೊದಲನೇ ಶಬ್ದ ಉತ್ತರವನ್ನು ನೋಡೋಣ. ತದನಂತರ ಅನ್ನೋದು ಮೊದಲನೇ ಶಬ್ದ ಆಗಿತ್ತು. ಈಗ 2ನೇದಕ್ಕೆ ಉತ್ತರ ಕೊಡಿ. ಅದರಲ್ಲಿ ಅರ್ಧ. ಮೇಲಿನಿಂದ ಕೆಳಕ್ಕೆ 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ದ. ಅದಲ್ಲ ಅದಲ್ಲ ಅದರ ಅದಲ್ಲ 2ನೇ ಪದ. 2ನೇದು ಅದಲ್ಲ ಅದನ್ಯ ಅಂತ. ಅದಲ್ಲ ಅದಲ್ಲ ಅದರಲ್ಲಿ ಅರ್ಧ ಅದಲ್ಲ ಅಂತ ಹೇಳಿ ಅನುಷಾ. ಸರ್ ಅದರ. ಅದರ. ಅಧರ ಅಂದರೆ ಅದು ಕೆಳಗಿನ ತುಟಿ ಅಂತ ಅರ್ಥ ಬರುತ್ತೆ. ಅದರ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸೇರಿದ್ದು ಅಂತ. ಹೌದು ಸರ್. ಹಾಂ. ವಿಘ್ನೇಶ್, ಉತ್ತರವನ್ನು ನೋಡೋಣ. ತದರ್ಧ. ಅದರಲ್ಲಿ ಅರ್ಧ, ತದರ್ಧ. ಅದರಲ್ಲಿ ಅರ್ಧ ಅನ್ನೋದು ಬರಬೇಕು. ಬೇರೆದು ಅರ್ಥ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸುಳುಹನ್ನು ಕೊಟ್ಬಿಟ್ಟಿದ್ದೇವೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ, ಒಂದೇ ಸಮನೆ. ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ಸತತ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕೊಳ್ಳಿ. 5 ಪ್ರಶ್ನೆಗಳು. ಮೊದಲು ಅನೂಷಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಅಕ್ಷತೆ ಕೊಟ್ಟು ಹೇಳು ಎಂಬ ನುಡಿಗಟ್ಟಿನ ಅರ್ಥವೇನು? ಮುತುವರ್ಜಿಯ ಕರೆ, ಶಾಸ್ತ್ರೀಯವಾಗಿ ಆಹ್ವಾನಿಸು. ಸರ್ ಶಾಸ್ತ್ರೀಯವಾಗಿ ಆಹ್ವಾನಿಸು. ಮುಂದಿನ ಪ್ರಶ್ನೆ. ಹೆಬ್ಬೆರಳು ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಗುಳ, ಅಂಗುಟ. ಅಂಗುಟ ಸರ್. ಮುಂದಿನ ಪ್ರಶ್ನೆ. ಯಮನನ್ನು ನಾಶಗೊಳಿಸಿದ ಶಿವ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀನಾಶ, ಕೀನಾಶ ನಾಶ. ಸರ್ ಕೀನಾಶ ನಾಶ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಗಲಕಾಯಿಗೊಂದು ಬೇವಿನಕಾಯಿ ಸಾಕ್ಷಿ ಸರ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಾಯಿ ತಮ್ಮನ ಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಕ್ಷತೆ ಕೊಟ್ಟು ಹೇಳು ಅಂದರೆ ಮುತುವರ್ಜಿಯಿಂದ ಕರೆ ಅನ್ನೋ ಅರ್ಥ ಬರುತ್ತೆ. 2ನೇ ಪ್ರಶ್ನೆಗೆ ಉತ್ತರ ಅಂಗುಟ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಅದು ಕೀನಾಶನಾಶ, ಉತ್ತರವನ್ನು ಕೊಟ್ಟಿದ್ದೀರಾ. 4ನೇ ಪ್ರಶ್ನೆಗೆ ಉತ್ತರ ಹಾಗಲಕಾಯಿಗೊಂದು ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರ ತಾಯಿ ತಮ್ಮನ ಕಾಯಿ ಅಂದರೆ ಅದು ಮಾವಿನಕಾಯಿ ಆಗಿತ್ತು, ಉತ್ತರವನ್ನು ಕೊಟ್ಟಿಲ್ಲ. ಒಟ್ಟು ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ವಿಘ್ನೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ. ಅಂಗೈಯಲ್ಲಿ ಆಕಾಶವನ್ನು ತೋರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಬೂಟಾಟಿಕೆಯನ್ನು ಮಾಡು, ಸಂಕ್ಷಿಪ್ತವಾಗಿ ವಿವರಿಸು. ಬೂಟಾಟಿಕೆಯನ್ನು ಮಾಡು. ಮುಂದಿನ ಪ್ರಶ್ನೆ. ಬೊಗಸೆ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಜಲಿ, ಅಂಗೂಷ. ಅಂಜಲಿ. ಹ? ಅಂಜಲಿ. ಅಂಜಲಿ. ಮುಂದಿನ ಪ್ರಶ್ನೆ. ನಗಾರಿಯನ್ನು ಬಾರಿಸಲು ಬಳಸುವ ದಪ್ಪ ಕೋಲು ಎಂಬರ್ಥದ ಶಬ್ದವು ಯಾವುದು? ಗುಂಪು, ಗುಣುಕು. ಗುಣುಟ್ಟು. ಗುಂಟು ಮೊದಲನೇದು. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪಾಲಿಗೆ ಬಂದದ್ದು ಪಂಚಾಮೃತ. ಪಂಚಾಮೃತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತಲೆಗೊಂದು ಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬೂಟಾಟಿಕೆಯನ್ನು ತೋರು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅಂಜಲಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅದು ಗುಣುಕು ಆಗಿತ್ತು, ಗುಂಪು ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಪಾಲಿಗೆ ಬಂದದ್ದು ಪಂಚಾಮೃತ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ತಲೆಗೊಂದು ಕಾಯಿ ಅಂದರೆ ಸೀಗೆಕಾಯಿ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಿವೇದಿತಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ.
ಅಂಗೈಯಲ್ಲಿ ಜೀವವನ್ನು ಹಿಡಿದುಕೋ ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಭಯದಿಂದಿರು, ಜೋಪಾನವಾಗಿರು. ಬಹಳ ಭಯದಿಂದಿರು. ಮುಂದಿನ ಪ್ರಶ್ನೆ, ಮರ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಘ್ರಿಪ, ಅಂಘ್ರಿ. 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 ಮುಂದಿನ ಪ್ರಶ್ನೆ, ಹೊಟ್ಟೆಯಲ್ಲಿ ನೂಲನ್ನು ಉಳ್ಳ ಜೀವಿ, ಜೇಡರ ಹುಳು ಎಂಬರ್ಥದ ಶಬ್ದವು ಯಾವುದು? ಗುಣಗರ್ಭ, ಗುಣೀಭೂತ. ಗುಣೀಭೂತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಣ್ಣೆಯವನು ಅತ್ತ, ತುಪ್ಪದವನೂ ಅತ್ತ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಊರೆಲ್ಲ ಸುತ್ತಿಕೊಂಡು ಬಂದು ಮೂಲೆ ಸೇರಿದ. ಚಪ್ಪಲಿ. ಚಪ್ಪಲಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಬಹಳ ಭಯದಿಂದಿರು ಉತ್ತರ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಅಂಘ್ರಿಪ ಆಗಿತ್ತು, ಅಂಘ್ರಿ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಗುಣಗರ್ಭ ಆಗಿತ್ತು, ಗುಣೀಭೂತ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತೆಂಗಿನಕಾಯಿಯವನೋ ಬಿದ್ದು ಅತ್ತ. ಐದನೇ ಪ್ರಶ್ನೆಗೆ ಉತ್ತರ ಚಪ್ಪಲಿ ಸರಿಯಾಗಿದೆ. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅನುಷಾ ಅವರಿಗೆ 4 ಪುಸ್ತಕಗಳು ಸಿಗ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ವಿಘ್ನೇಶ್ ಅವರಿಗೂ ಸಹ 4 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಿವೇದಿತಾ ಅವರಿಗೆ 3 ಪುಸ್ತಕಗಳು ಸಿಗ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ಕನ್ನಡದಲ್ಲಿ ಅತ್ಯಂತ ಆವೃತ್ತಿಗಳನ್ನು ಕಂಡಂಥ ಪುಸ್ತಕ ಯಾವುದು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರೆ 2 ಪುಸ್ತಕಗಳ ನಡುವೆ ಯಾವಾಗಲೂ ಸ್ಪರ್ಧೆ ಇರುತ್ತೆ. ಒಂದು ಡಾಕ್ಟರ್ ಅನುಪಮಾ ನಿರಂಜನ ಬರೆದಂಥ ತಾಯಿ ಮಗು, ಇನ್ನೊಂದು KS ನರಸಿಂಹಸ್ವಾಮಿ ಅವರು ಬರೆದಂಥ ಮೈಸೂರು ಮಲ್ಲಿಗೆ. ಪ್ರತಿ ವರ್ಷವೂ ಹೊಸ ಆವೃತ್ತಿಯನ್ನು ಕಾಣ್ತಾ ಇರ್ತಕ್ಕಂಥ ಈ 2 ಅದ್ಭುತ ಕೃತಿಗಳು ಕನ್ನಡದಲ್ಲಿವೆ ಅನ್ನೋದನ್ನು ನಾವು ಸಂತೋಷ ಪಡಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.